ನೇರ ಮಾತು ಕಣ್ಣಲ್ಲಿ ಕಣ್ಣಿಟ್ಟು ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್ ಖಾಲಿ ಬಿಂದಿಗೆನ ಹಿಡ್ಕೊಂಡು ಇವತ್ತು ಯಾಕೆ ಇಲ್ಲಿ ನಿಂತಿದ್ದೀವಿ ಅಂತಂದ್ರೆ, ಪ್ರತಿ ಬಾರಿ ಎಲೆಕ್ಷನ್ ಎಕ್ಸ್ಪ್ರೆಸ್ನಲ್ಲಿ ನಾವು ಯಾವ್ದಾದ್ರು ಒಂದು ಸಮಸ್ಯೆನ ಇಟ್ಕೊಂಡು ಬರೋಣ ಅಂತಂದ್ರೆ ನಮಗೆ ಕಾಣ್ತಾ ಇರೋದು ಬೆಂಗಳೂರಿನಲ್ಲಿ ಒಂದೇ ಸಮಸ್ಯೆ, ಅದು ನೀರಿನ ಸಮಸ್ಯೆ. ಇಡೀ ಬೆಂಗಳೂರಿನಲ್ಲಿ ನೀರಿಗಾಗಿ ಇರುವಂಥ ಹಾಹಾಕಾರ, ಕುಡಿಯೋದಕ್ಕೂ ನೀರಿಲ್ಲ. ಇಲ್ಲಿರುವಂಥ ಅಪಾರ್ಟ್ಮೆಂಟ್ಗಳನ್ನೆಲ್ಲರೂ ಕೂಡ ಖಾಲಿ ಮಾಡ್ತಾ ಇದ್ದಾರೆ, ಮನೆ ಬಿಟ್ಟು ಹೋಗ್ತಾ ಇದ್ದಾರೆ, ಊರು ಬಿಟ್ಟು ಹೋಗ್ತಾ ಇದ್ದಾರೆ. ಕಾರಣ ನೀರಿಲ್ಲ ಅಂತಂದ್ಮೇಲೆ ಯಾರು ತಾನೇ ಬದುಕ್ತಾರೆ ಸ್ವಾಮಿ? ಯಾರು ತಾನೇ ಬದುಕ್ತಾರೆ? ನೋಡಿ ಎಷ್ಟು ಜನ ಸೇರಿದ್ದಾರೆ ನೋಡಿ. ಬಂದಿರೋದು ನಮಗ್ ನೀರ್ ಬೇಕು ಅಂತ. ಯಾವಾಗ ರಿಪಬ್ಲಿಕ್ ಕನ್ನಡ ಇಂತಹದೊಂದು ಕಾರ್ಯಕ್ರಮ ಮಾಡಿಲ್ಲ ಸರ್. ಈ ತರ ಬರ್ತಾರೆ ಹೋಗ್ತಾರೆ, ಆದ್ರೆ ನೀವು ನಮಗೋಸ್ಕರ ನಿಂತ್ರಿ ಅಂತೆಲ್ಲ ಇವರೆಲ್ಲರೂ ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ರು. ಆದ್ರೆ ಈ ಕ್ಷಣ ಇವರೆಲ್ಲರಿಗೂ ಕೂಡ ನ್ಯಾಯವನ್ನ ಕೊಡಿಸುವಂತ ಕೆಲಸ ರಿಪಬ್ಲಿಕ್ ಕನ್ನಡದ ವತಿಯಿಂದ ಆಗುತ್ತೆ. ಸೊ ಬಹಳ ಪ್ರಮುಖವಾಗಿ ನೋಡಿ, ಇಷ್ಟು ಜನ ನಿಂತಿದ್ದಾರೆ, ಇವ್ರಿಗೆ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನೀರು ಯಾಕಿಲ್ಲ ಇಲ್ಲಿ? ಇದುವರೆಗೂ ಕಾವೇರಿ ವಾಟರ್ ಕನೆಕ್ಷನ್ನು ಇಲ್ಲ ನಮ್ಮೂರಲ್ಲಿ. 4 ಬೋರ್ವೆಲ್ ಹಾಕ್ತೀನಿ ಅಂತ ಜಾಯಿಂಟ್ ಕಮಿಷನರ್ ಬಂದು ಹೇಳ್ಬಿಟ್ಟು ಹೋದ್ರು. ಇದುವರೆಗೂ ಒಂದು ಬೋರ್ವೆಲ್ ಹಾಕಿಲ್ಲ 10 ತಿಂಗಳಿಂದ. ನಾವು ಕಟ್ಟೋ ಟ್ಯಾಕ್ಸ್ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಬೋಗಸ 4 ಬೋರ್ವೆಲ್ ಹಾಕಿದ್ದೀನಿ ಅಂತ ಬಿಲ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಬೇಕಾದ್ರೆ ದಾಖಲಾತಿ ಕೇಳಲಿ ಜಾಯಿಂಟ್ ಕಮಿಷನ್, ನಾನು ಕೊಡ್ತೀನಿ, ಸರಿನಾ? ಆದರೆ ವಾಟ್ರ್ ಸಮಸ್ಯೆ 10 ತಿಂಗಳಿಂದನೂ ಹಾಗೇ ಇದೆ. ಏನು ಬಿಲ್ ಅದು? ಇದು ಕಾವೇರಿಗೆ 2008ರಲ್ಲಿ ಕಟ್ಟಿರೋ ಬಿಲ್ಲು. ಏನಿಲ್ಲ ಅಂದ್ರೆ 100 ಬಿಲ್ ಕೊಡ್ತೀನಿ. ಕಾವೇರಿ ನೀರು ಕನೆಕ್ಷನ್ ಇಲ್ಲಲ್ಲ, ನಮ್ಮ 110 ಹಳ್ಳಿಯಲ್ಲಿದೆ. ಕಾವೇರಿ ಬಿಲ್ ಏನು ಕಟ್ಟಿಸ್ಕೊಂಡ್ರು? ಈಗ ನೋಡಿ, ಈಗ ಇದು 2008ರಲ್ಲಿ ಕಾವೇರಿ ಬಿಲ್ಲು 16,400 ರೂಪಾಯಿ. ಝೂಮ್ ಹಾಕಿ, 16,400 ರೂಪಾಯಿ. ನಿಮ್ಮ ಹೆಸರು ಸರ್? ಶ್ರೀನಿವಾಸ್ ಅಂತ. ಶ್ರೀನಿವಾಸ್, ನಿಮ್ಮನೆ ಕಟ್ಟಿರೋ ಬಿಲ್ ಇದು. 2008ರಿಂದ 16,400 ರೂಪಾಯಿ ಬಿಲ್ ಕಟ್ಟಿದ್ದಾರೆ. ಸತತ 15 ವರ್ಷಗಳಿಂದ ನೀರೇ ಬಂದಿಲ್ಲ ಕಾವೇರಿ ನೀರು. ಈ ಏರಿಯಾಗೆ ನಾವು ಮಹದೇವಪುರ ಕ್ಷೇತ್ರದಲ್ಲಿದ್ದೇವೆ. ಇದು ಗಾಂಧಿಪುರ ಅನ್ನುವಂಥ ಏರಿಯಾದಲ್ಲಿದ್ದೇವೆ. ಒಂದು ಮಂಜುಳಾ ಅವರು, ಅರವಿಂದ್ ಲಿಂಬಾವಳಿ ಅವರ ಪತ್ನಿ ಮಂಜುಳಾ ಅವರು, ನೀವು ಬರಬೇಕಾಗುತ್ತೆ. ಇಷ್ಟೆಲ್ಲ ಮಹಿಳೆಯರು ನೋಡ್ತಿದ್ದೀರಲ್ಲ, ಇವರಿಗೆಲ್ಲ ನೀರನ್ನು ಒದಗಿಸ್ಕೊಡ್ಬೇಕಾಗುತ್ತೆ. ಹೇಳಿ ಅಮ್ಮ, ಹೇಳಿ. ಈ ರೋಡ್ಗೆ ನೀರೇ ಬರ್ತಾ ಇಲ್ಲ, ಫ್ರೀ ಟ್ಯಾಂಕರು ಬರ್ತಾ ಇಲ್ಲ. ಈಗ ಟೋಟಲ್ ನೀರೇ ಇಲ್ಲ. ಎಲ್ಲ ಮಕ್ಕಳೆಲ್ಲ ಸ್ನಾನ ಕೂಡ ಮಾಡಿಲ್ಲ. 10 ತಿಂಗಳಾಗಿದೆ ಸರ್, ನೀರು ಬಂದು 10 ತಿಂಗಳಾಗಿದೆ. ನೀರು ಟ್ಯಾಂಕರ್ ಬಂದ್ಬಿಟ್ಟು 3,000. ನಾವೆಲ್ಲಿಂದ ತರೋದು? ಎಷ್ಟು ಒಂದು ಟ್ಯಾಂಕರ್ಗೆ 3,000, 2,500. ನೀವು ಯಾಕೆ ಕಾಸು ಕೊಡೋದು ಅನ್ಬೇಕಿತ್ತು? ಹೆಂಗೆ ಸರ್? ನಾವೇನ್ ನೀರ್ ಬೇಕಲ್ಲ ಮಕ್ಕಳು? ಫ್ರೀ ಕೊಡಿ ನೀರು. ಕೆಲಸ ನಡಿಬೇಕಂದ್ರೆ ನೀರ್ ಬೇಕಲ್ಲ, ಪ್ರತಿಯೊಂದಕ್ಕೂ ನೀರ್ ಬೇಕು. ಕಾಸು ಕೊಟ್ರೆ ಬರಲ್ಲ ಅಂದ್ರೆ ಫ್ರೀಯಲ್ಲಿ ಕೊಟ್ಬಿಡ್ತಾರೆ. ಕಾಸು ಕೊಟ್ಟರು ಬರಲ್ಲ ಅಂತಾರೆ. ನೀವು ನಿಮ್ಮ ಅಧಿಕಾರಿಗಳಿಗೆ MLA ಸಭೆ ಯಾರು ಕೇಳಿದ್ರು ನೀರೇ ಇಲ್ಲ ಬರಲ್ಲ. ಸೊ ಇದನ್ನ ನಾವು ಒತ್ತಿ ಹೇಳ್ತಾ ಇದ್ದೀವಿ ಸರ್. ನಿಮ್ ಬಿಲ್ ತಗೊಳ್ಳಿ. ನೋಡಿ, ನೀರಿಗಿದೆ, ವಾಟರ್ ಮಾಫಿಯಾ ನಡೀತಾ ಇದೆ ಅಂತ ನಾವು ರಿಪಬ್ಲಿಕ್ ಕನ್ನಡ ಸತತ 1 ತಿಂಗಳಿಂದ ಕೂಡ ನಿರಂತರ ವರದಿಯನ್ನು ಮಾಡ್ತಿದ್ವಿ. ಅದಕ್ಕೆ ಪಕ್ಕಾ ಪುಷ್ಟಿ ಕೊಡುವಂತ ಸಾಕ್ಷಿ ಇಲ್ಲಿದೆ. ನೀರಿಲ್ಲ, ನಾವು ಸತತವಾಗಿ ಕೇಳ್ತಾನೆ ಇದ್ದೀವಿ. ಬೋರಲ್ಲಿ ನೀರಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಮಕ್ಕಳಿಗೆ ಸ್ಕೂಲ್ಗಳಿಗೆ ಕಳಿಸ್ಬೇಕು ನಾವು, ಆದ್ರೂ ನಮ್ಗೆ ನೀರು ಕೊಡ್ತಾ ಇಲ್ಲ. ಇಲ್ಲಿ 10 ತಿಂಗಳಿಂದ ನಮ್ಗೆ ನೀರಿಲ್ಲ. ಇಲ್ಲಿ ನಮ್ಗೋಳು ಕೇಳೋರು ಯಾರು? ಇಲ್ಲಿ ಏನಾದ್ರು ಕೇಳಿದ್ರೆ ನಮ್ಮ ಹತ್ರ ಬರ್ತಾರೆ, ನಮ್ಗೆ ಓಟ್ ಹಾಕಿ, ನಿಮ್ಗೆ ಓಟ್ ಹಾಕಿ ಅಂತ ಕೇಳ್ತಾರೆ. ಅದು ಈಗ ಎಷ್ಟು ದಿನ ಆಯ್ತು ನೀರು ಬಂದು? ನೀರು ಬಂದು 10 ತಿಂಗಳಾಯ್ತು ಸರ್. 10 ತಿಂಗಳಿಂದ ನೀರಿಲ್ಲ. ನಮಗೆ 600 ರೂಪಾಯಿದು 800 ಇತ್ತು. 1,500 ಮಾಡೋರೆ ಕ್ಯಾಂಟ್ರು. 1,500 3,000 ಕ್ಯಾಂಟ್ರು ಜಸ್ಟ್ ತಗೊಂಡು ಹಾಕಿದ್ದೀನಿ ನಾನು. ಇವಾಗ 3,000 ಒಂದು ಟ್ಯಾಕ್ಟ್ರಿ ಎಲ್ಲಿಂದ ತಂದು ಹಾಕೋದು ನಾವು? ಹೇಳಿ, ಹೆಂಗ್ ಬದುಕೋದು? ಬಿಸ್ಲರಿ ನೀರಿದೆ ಅಲ್ಲ, ವಾಟರ್ ಅದು ಬಿಸ್ಲರಿ ನೀರು 5 ರೂಪಾಯಿದು. ಅದು ಮಾರ್ಕೊಳಕ್ಕಿದೆ, ಸೆಕೆಂಡ್ ಕ್ಲಾಸ್. ನಮಗೆ ಕನೆಕ್ಷನ್ಗೆ ನೀರು ಬಿಡಲ್ಲ. ಬರ್ತಾರೆ ಓಟ್ ಹಾಕ್ರಿ, ಏನ್ ಬೇಕು ಅಂತಾರೆ. ಇವಾಗ ನೀರ್ಗೆ ಯಾಕಪ್ಪ ಇಷ್ಟು ತೊಂದ್ರೆ? ಇವಾಗ ಎಲ್ಲಿದೆ ನೀವು ಮಾತಾಡಿದ್ರು? ನಮ್ಗೆ ಇವಾಗ ನ್ಯಾಯ ಬೇಕು, ನಮ್ಗೆ ನೀರು ಬೇಕು. ನಮ್ಗೆ ಇವಾಗ ನೀವು ಬಂದು ನೀರು ಸರ್ ಅಂದ್ರೆ ನಾವ್ ಎಲ್ಲಿಂದ ತರಬೇಕು? ಇರೋರು ಎಲ್ಲರೂ ಬಡವ್ರು. ಇಲ್ಲಿ ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಬೇಕು. ಮನೆ ಕೆಲಸಗಳಿಗೆ ಹೋದ್ರೆ ತಿನ್ನಕ್ ಕಷ್ಟ ಇದೆ ಇಲ್ಲಿ. ಓಕೆ, ಈ ನೀರಿನ ಕಷ್ಟ ಅನ್ನುವಂಥದ್ದು ಆದಷ್ಟು ಹೆಚ್ಚಾಗಿ ಮಹಿಳೆಯರಿಗೆ ಗೊತ್ತಿರುತ್ತೆ. ನಾವು ಗಂಡಸರು ಹುಡುಗರು ಹೆಂಗೆ ಅಂತಂದ್ರೆ, ನಾವು ಬಂದ್ವಾ, ಸ್ನಾನ ಮಾಡಿದ್ವಾ, ಹೋದ್ವಾ, ನೀರಿನ ಒಂದೊಂದು ಇಂಚು ಕೂಡ ಅದರ ಕಷ್ಟ ಏನು ಅಂತ ಮಹಿಳೆಯರಿಗೆ ಗೊತ್ತಿರ್ತದೆ. ನಾವು ಪುರುಷರಾಗಿ ಏನು ಹೇಳ್ತೀರಾ ಸರ್? ಈ ಒಂದು ಕಷ್ಟ ನೋಡಿದಾಗ, ನೀರೇ ಇಲ್ಲ ಅಂದಾಗ ಏನು ಹೇಳ್ತೀರಾ?
ಸರ್ ಎಲ್ಲರಿಗೂ ಅದೇ ಸಮಸ್ಯೆ ಇದೆ. ಇಡೀ ಗಾಂಧಿಪುರ ಎಲ್ಲ ವಿಜಯನಗರ ಗಾಂಧಿಪುರ ಬಿಟ್ಟು ಎಲ್ಲ ಕಡೆನೂ ಸಮಸ್ಯೆ ಇದೆ. ಬಟ್ ಅಂದರೆ ಯಾರಿಗೂ ಮಾಹಿತಿ ಕೊಟ್ಟರು ಯಾರು ಬಂದಿಲ್ಲ, ನಮ್ಮ ಸಮಸ್ಯೆನ ಬಗೆಹರ್ತಾ ಇಲ್ಲ. ನಮ್ಗೆ ಇವಾಗ ಒಂದು ಟ್ಯಾಂಕ್ ನೀರು ಬೇಕಂದ್ರೆ 3 ದಿವಸ ವೆಯ್ಟ್ ಮಾಡಬೇಕು. 3 ದಿವಸಕ್ಕೆ 3,000 ಕೇಳ್ತಾರೆ. 3,000 ಕೇಳಿದ್ರು ಬೆಳಗ್ಗೆ ಮಕ್ಕಳನ್ನ ಸ್ಕೂಲ್ ಕಳಿಸ್ಬೇಕು, ಕಾಲೇಜ್ ಕಳಿಸ್ಬೇಕು. ಎಕ್ಸಾಮ್ ಟೈಮಲ್ಲಿ ಮನೆಗಳೆಲ್ಲ ಖಾಲಿ ಮಾಡ್ತಾವ್ರೆ. ಈ ಊರೇ ಬೇಡ ಅಂತವ್ರೆ. ಈ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ. ಬಾಡಿಗೆ ಮನೆ ಬಿಟ್ಟು ಅಲ್ಲ ಮೂಟೆಗಳು ರಾತ್ರಿಯಿಂದ ಮೂಟೆಗೆ ಎತ್ತವ್ರೆ. 12,000 ಮನೆ ಇದೆ ಟೋಟ್ಲು. ಎಲ್ಲರೂ ಹೌಸಿಂಗ್ ಲೋನ್ ಮಾಡಿಸಿದ್ದಾರೆ. ಇವಾಗ EMI ಕಟ್ಟಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನೀರು ಇಲ್ಲ ಅಂದ್ರೆ ಯಾವ ಬಾಡಿಗೆ ಮನೆಯವರು ಇರ್ತಾರೆ? ಎಲ್ಲರೂ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಆ ಮನೆ ಕಟ್ಟೋದು ಲೋನ್ ಇವಾಗ ಕಟ್ಟಿಲ್ಲ ಅಂದ್ರೆ ಏನಾಗುತ್ತೆ? ಆ ಥರ ತುಂಬಾ ಮನೆಗಳು ಆಗಿದೆ ಆಲ್ರೆಡಿ. ಆಮೇಲೆ ಅಪಾರ್ಟ್ಮೆಂಟ್ಗಳನ್ನ ಬಿಟ್ಟೋದ್ರು ಅಂತ ಹೇಳಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ವಿಚಾರ ಗೊತ್ತಾಯ್ತು. ಒಂದು ನಿಮಿಷ ಹೇಳಿ. ಇದೆ ನಮ್ಮ ಗಾಂಧಿಪುರದಲ್ಲಿ ಕಡಿಮೆ 10,000 to 12,000 ಜನ ಇದ್ದೀವಿ. ಆಲ್ಮೋಸ್ಟ್ ಎಲ್ಲರೂ ಲೋನ್ ತಗೊಂಡೆ ಮನೆ ಕಟ್ಟಿರೋದು. 1-2 ವರ್ಷದಿಂದ ಕೊರೋನಾ ಬಂದು ಮನೆಗಳೆಲ್ಲ ಖಾಲಿ ಮಾಡ್ಕೊಂಡೋಗಿದೆ. ಈಗ ಸ್ವಲ್ಪ ಮನೆ ಜನ ಎಲ್ಲ ಬಂದು ಸೇರ್ತಾ ಇರಬೇಕಾದ್ರೆ ಈಗ ನೀರಿನ ಭಾವನೆ ತುಂಬ ಆಗಿದೆ. ಮನುಷ್ಯನಿಗೆ ಮುಖ್ಯವಾಗಿರೋದು ಏನಪ್ಪ ಅಂತ ಹೇಳಿದ್ರೆ ನೀರು. ಆ ನೀರೇ ಇಲ್ಲ ಅಂತ ಹೇಳಿದ್ರೆ ಜೀವನ ಹೆಂಗೆ ಮಾಡೋಕ್ಕಾಗುತ್ತೆ ಹೇಳಿ? ಈಗ ಯಾರು ಮನೆ ಬಿಟ್ಟು ಹೋಗಂತ ನಾವು ಅನ್ನ ಕೇಳಲ್ಲ, ಬಟ್ಟೆ ಕೇಳಲ್ಲ, ನಿಮಗೆ ಏನು ಕೇಳಲ್ಲ. ನಿಮಗೆ ಕೆಲಸ ಇರುವಾಗ ಬರ್ತೀರಾ, ಅಮ್ಮ ಆತ ಅಪ್ಪ ಕೇಳ್ತೀರಾ. ನಿಮಗೆ ಉಪಕಾರ ನಾವು ಮಾಡಬೇಕು. ಆದರೆ ನಮಗೆ ಏನು ಇಲ್ಲದೆ ಹೋದ್ರೆ ನಾವು ಯಾರ ಕೈಲಿ ಹೋಗ್ಬೇಕು? ನಾವೇನು ದಿಕ್ಕಿಲ್ದ ಮಕ್ಕಳ ಈ ಊರಲ್ಲಿ? ನೀವೆಲ್ಲ ಊಟ ಸಿಕ್ಕಿದ್ರೆ ನಾವು ಗೇಯ್ಕೊಂಡು ಹೋದ್ರೆ ಊಟ ಸಿಕ್ಕೋದ್ರೆ, ಕಾಯಿ ಕಾಲು ಸರಿಯಾಗಿರೋ ಊಟ ಸಿಗ್ತದೆ. ನಮಗೆ ಏನು ಸಿಗ್ತದೆ ಹೇಳು? ನಮಗೆ ನೀರು ಬೇಕು. ಇದು ನಾವು ಕೇಳೋರು. ಇನ್ನೇನು ನಮಗೆ ನೀರು ಬೇಕು. ನೀರು ನಮ್ಮನೆ ಒದ್ದಾಡಿ ಕೇಳ್ತೀವಿ. ನಾವು ಓಡಾಡಕ್ಕೆ ನಾವು ಓಡಿ ಬಂದು ಮನೆಯಲ್ಲಿ ಕೂತ್ಕೊಂಡು ನಾವು ನೀರಲ್ಲ ಅಂತ ಓಡಬೇಕು. ಮನೆ ನೀರಿಗೆ ಅಲ್ಲಿ ಬೊಗಳ್ಕೊಂಡು ಇಲ್ಲಿ ಬೊಗಳ್ಕೊಂಡು ನಾವು ನೀರಿಗೆ ಬೊಗಳ್ಕೊಂಡು ಸಣ್ಣ ಜಗಳ ಮಾಡ್ಕೊಂಡು ಬರ್ತೀರಿ. ನಾವು ನೀರನ್ನ ಬೇಡಬೇಕು, ಅವ್ರ ಹತ್ರ ಭಿಕ್ಷೆ ತರ ಬೇಡಬೇಕು. ಬೇಡಬೇಕು, ನಾವು ಬೇಡಬೇಕು. ಊಟ ಬಟ್ಟೆ ಕೇಳ್ತಾ ಇಲ್ಲ, ಬೇಕಾಗಿರೋದು ನೀರು. ಯಾವ್ದಕ್ಕೂ ನೀರೇ ಬೇಕಾಗಿರೋದು. ನೀರೇ ಬೇಕಾಗಿರೋದೇ ಮೇನ್. ಆ ನೀರೇ ಇಲ್ದಿರ ಮಾಡಿದ್ರೆ ಏನ್ ಮಾಡೋದು? ನೀರೇ ಇಲ್ಲ ಅಂದ್ರೆ ಏನ್ ಮಾಡೋದು? ಯಾರು ಹೋಗಿ ಹೇಳೋದು? ಈ ಊರಲ್ಲಿ ಯಾರಿದ ಅಂತ ಗೊತ್ತಿಲ್ಲ ನಮ್ಗೆ. ಯಾರೇ ಮೇಲೆ ಯಾರು ಮುಖ್ಯತಾರ ಅಂತ ಗೊತ್ತಿಲ್ಲ ನಮ್ಗೆ. ಯಾರು ಭಿಕ್ಷಾ ಬೇಡಬೇಕು ನಾವು? ನೋಡಿ, ಅಲ್ಲಿನ ಜನತೆ ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ. ನಾವು ಬಹಳ ವರ್ಷಗಳಿಂದ ಇಲ್ಲಿ ಇದ್ದೇವೆ, ಆದ್ರೆ ಪ್ರತಿ ಬಾರಿ ಬರ್ತಾರೆ, ವೋಟ್ ಕೇಳ್ತಾರೆ, ಆದ್ರೆ ನಮ್ಗೆ ನೀರನ್ನ ಇಷ್ಟ ಸಲ ನಾವು ನೀರ್ಗೋಸ್ಕರ ಗೊತ್ತಾ? ಹಿಂಸೆ ಆಗ್ತಾ ಇದೆ. ನಾವ್ ಎಲ್ಲಿ ಹೋಗೋದು? ನಾವು ನಮ್ಗೆ ಯಾವ ಸಂಬಳ? ಗೌರ್ಮೆಂಟ್ ಕೆಲಸ ಇಲ್ಲ ನಮ್ಗೆ. ನಾವ್ ಏನೋ ಇಷ್ಟು ಕೂಲಿ ಖಾಲಿ ಮಾಡಿ ಬದುಕೋರ ನಾವು. ಅದಕ್ಕೆ ಇಷ್ಟು ನಾವು ನೀರಿಗೆ ಇಷ್ಟು ಹಿಂಸೆ ಕೊಟ್ಬಿಟ್ರೆ ಹೆಂಗೆ? ಎಲೆಕ್ಷನ್ ಮಾತಾಡಕ್ ಬರ್ತಾರಲ್ಲ, ಎಲೆಕ್ಷನ್ ಓಟ್ ಹಾಕಿ ಅಂತ ಹೇಳ್ತಾರಲ್ಲ, ಆ ಟೈಮಲ್ಲಿ ಬರ್ತಾರೆ. ಇವಾಗ ಯಾಕೆ ಬರಲ್ಲ ಯಾರು? ಇವಾಗ ಯಾಕೆ ಬರಲ್ಲ? ಬರ್ಬೇಕಲ್ಲ ಯಾರಾದ್ರು. ಬಂದು ನೋಡ್ಬೇಕಲ್ಲ ಏನಿದೆ ಜನಗಳಿಗೆ. ಈ ಊರಲ್ಲಿ ತೊಂದರೆ ಇದ್ರೆ, ಈ ಊರಲ್ಲಿ ನೀರಿಲ್ಲ, ಏನಮ್ಮ ಕಷ್ಟ, ಏನು ತೊಂದರೆ? ನೀರಿಲ್ವಾ ನಿಮಗೆ? ಏನಿದೆ? ನಿಮ್ಗೆ ಕೆಲಸ ಇಲ್ಲ, ನಾವು ಕೊಡ್ತೀವಿ ಅಂತ ಕೇಳಕ್ಕೆ ಬಂತಾರ? ನೀರಿಲ್ಲ ಅಂತ ಕೇಳೋದು ನಿಮ್ಮನ್ನ. ಈ ನೀರಿಗೆ ನಾವು ನೋಡ್ರಿ, ಇವ್ರನ್ನ ನೋಡಿದ್ರೆ ಸ್ವಲ್ಪನೂ ಕೂಡ ನಾಚಿಕೆ, ಮಾನ, ಮರ್ಯಾದೆ ಏನು ಇಲ್ವೇನ್ರಿ? ಏನು ಇಲ್ಲ, ಏನು ಇಲ್ದಾಗ ಮಾತಾಡ್ತೀರ. ನಾವು ಇದಕ್ಕೆ ಗೋಳಾಡೋದು ಈ ಪ್ರಪಂಚದಲ್ಲಿ. ನೀವು ಚೆಂದಾಗಿರ್ಬೇಕು. ನೀವು ಚೆಂದಾಗಿರ್ಕೊಂಡು ನಾವು ಇದ್ರೆ ನೀವು ಚೆಂದಾಗಿ. ನಿಮಗೋಸ್ಕರನೇ ಬಂದಿದೀವಿ, ನಿಮ್ಗೆ ನೀರು ಕೊಡಿಸ್ತೀವಿ. ಅಧಿಕಾರಿಗಳ್ದು ಯಾರ್ದಾರು ನಂಬರ್ ಇದೆಯಾ? ಒಂದ್ ನಿಮಿಷ ರೀ. ನೀವ್ ಯಾರು ಗೊತ್ತಾಗಲಿಲ್ಲ ಸರ್. ಇಲ್ಲ ಸರ್, ಕುಡಿಯಕ್ಕೆ ನೀರಿಲ್ಲ, ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅದು ಬಂದ್ಬಿಟ್ಟು ಸರಿ ಮಾಡಬೇಕು ಅಲ್ವಾ? ಈಗ ನೀವಿಲ್ಲಿ ಏನು ಅಂತ ಗೊತ್ತಾಗಲಿಲ್ಲ ನನಗೆ. ನೀವಿಲ್ಲಿ ಏನ್ ಮಾಡ್ತೀರಾ? ಏರಿಯಾದವ್ರೇನಾ? ಯಾವಾಗಿಂದ ನೀರು ಬರ್ತಾ ಇಲ್ಲ? ಯಾವಾಗ? 1-2 ತಿಂಗಳಿಂದ ನಮಗೆ ನೀರಿಲ್ಲ ನಮಗೆ. ಈಗ ಒಂದ್ ನಿಮಿಷ, ಇವಾಗ ಒಂದ್ ಕೆಲಸ ಮಾಡಿ. 8 ತಿಂಗಳಿಂದ ನೀರಿಲ್ವಂತೆ. ಇಲ್ಲಿ ಯಾರು ಅಧಿಕಾರಿಗಳಿದಾರಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು, ಅವ್ರ ನಂಬರ್ ಕಲೆಕ್ಟ್ ಮಾಡಿ. ಪಟ್ಟ ಅಂತ ನಿಮ್ಮ ಹತ್ರ ಬರ್ತೀನಿ ನಾನು. ಅವ್ರ ನಂಬರ್ ಕಲೆಕ್ಟ್ ಮಾಡಿ, ಅವ್ರಿಗೆ ಒಂದು ನಂಬರ್ ಫೋನ್ ಮಾಡೋಣ. ಇಲ್ಲ ಸ್ಪಾಟಲ್ಲೇ ಫೋನ್ ಮಾಡೋಣ. ಅಜಯ್ ಈಗ ನೀನು ಕೇಳ್ಬೇಕು. ಇವಾಗ ನೀವು ಈಗ ಅಧಿಕಾರಿಗಳಿಗೆ ಫೋನ್ ಮಾಡ್ತೀನಿ ನಾನು. ಕೇಳ್ಬೇಕು ನೀವು. ಇವಾಗ
ಸರಿ ಹೇಳಿ, ಈಗ ಈಗ ಮುಂದುವರಿಸಿ. ಎಲೆಕ್ಷನ್ ಆಯ್ತು, 1 ವರ್ಷ ಆಯ್ತು. 1 ವರ್ಷದಿಂದ ಏನಾದ್ರು ನಮ್ಮ ಕಷ್ಟ ಸುಖ ಕೇಳಿದಾರಾ? ಏನಾದ್ರು ಬಂದಿದಾರ? ನಮ್ಗೆ ಯಾರು ಬರೋದಿಲ್ಲ, ಯಾರು ಬಂದು ಕೇಳೋದಿಲ್ಲ ಇಲ್ಲಿ. ಅವ್ರು ಮಾತ್ರ ಚೆನ್ನಾಗಿರ್ಬೇಕು, ಅವ್ರು ಮಾತ್ರ ಉದ್ಧಾರ ಆಗಿರ್ಬೇಕು. ನಮ್ ಬಡವ್ರ ಮಕ್ಕಳು ನಮ್ಗೆ ನಾವು ಬದುಕ್ಬೇಕು. ಹೆಂಗೆ? ನಮಗೆ ನೀರ್ ಬೇಕು ತಾನೇ. ನಾವ್ ನಿಮ್ ಆಸ್ತಿ ಪಾಸ್ತಿ ಎಲ್ಲ ಕೇಳ್ತಾ ಇದೀವಲ್ಲ, ಇಲ್ಲ ನಾವು ಟ್ಯಾಕ್ಸ್ ಕಟ್ತಾ ಇದ್ದಿಲ್ಲ 2 ವರ್ಷದ್ದು. ಅದೇ ನಮ್ಗೆ ಏನಾದ್ರು ಮಾಫಿ ಮಾಡಿಸ್ತೀರಾ? ಈಗ ಓಟ್ ಕೇಳಕ್ ಬರ್ತಾರೆ, ಕೇಳಕ್ ಬಂದಾಗ ಒಂದಷ್ಟು ಕಾಸು ಗೀಸೋ ಕೊಡ್ತಾರೆ, ಈಸ್ಕೊಂಡು ಓಟ್ ಹಾಕ್ಬಿಡ್ತೀರಾ? ಇಲ್ಲ ನಾವು ಓಟ್ ಹಾಕ್ಲಿಲ್ಲ. ನಮ್ಗೆ ನಮ್ಮ ಮನಸ್ಸಾಕ್ಷಿ ಬೇಡಪ್ಪ ಕಾಸು, ನೀವು ಕಾಸು ಕೊಟ್ಟು ಹಂಗಾರೆ ಏನ್ ಬೇಕು ನಮ್ಗೆ? ನಮಗೆ ಬೇಡ ಕಾಸು, ಅದು ನಮಗೆ ಬೇಡ ಅಲ್ವಾ? ನೀರು ಬೇಕು, ಜೀರು ಬೇಕು. ಅವನ್ ದುಡ್ಡು ಯಾರಿಗೆ ಬೇಕು? ಅವನ್ ಇದೇ ಒಂದ್ ನಿಮಿಷ, ಇದೇ ಕಾರಣಕ್ಕೋಸ್ಕರ ನಾವು ಹೇಳೋದು ಯಾವಾಗ್ಲೂ ಕೂಡ. ಇಲ್ಲ ಒಂದ್ ನಿಮಿಷ ಕೇಳಿಯಮ್ಮ, ಇದೇ ಕಾರಣಕ್ಕೋಸ್ಕರ ನಾವು ಹೇಳೋದು ವೋಟ್ ಹಾಕ್ಬೇಕಾದ್ರೆ, ಮತವನ್ನ ಹಾಕ್ಬೇಕಾದ್ರೆ ಯಾವುದೇ ಆಮಿಷಕ್ಕೆ ಒಳಗಾಗಬೇಡಿ ಅಂತ. ವ್ಯಕ್ತಿ ನೋಡಿ ವೋಟ್ ಹಾಕಿ ಅಂತ ಯಾಕೆ ಹೇಳಿ ಹೇಳೋದು? ಇದಕ್ಕೋಸ್ಕರ ಇವತ್ತು ನೀವು ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ ನೀರಿಗೋಸ್ಕರ. ಅವನು ಬಿಚ್ಚ ಕೊಡ್ತಾನೆ, ಅವನು ಬಿಚ್ಚೆ ನಮಗೆ ಬೇಡ. ನಮಗೆ ಸಾಯ ಗಂಟ ನೀರು ಬೇಕು, ಸಾವಿಗಿರ ಬೇಕು. ನಮಗೆ ಸಾವಿಗಿರ ಬೇಕು. ಫೋನ್ ಇದೆಯಾ? ಮಾತಾಡ್ತೀಯಾರಾ? ಹಲೋ ಸರ್. ಮೇಡಮ್ ನಿಮ್ಮ ಹೆಸರು ಹೇಳಿ. ಮೇಡಮ್, ನಾನು ರಿಪಬ್ಲಿಕ್ ಕನ್ನಡದಿಂದ ಆಂಕರ್ ಮಾತಾಡ್ತಾ ಇದ್ದೀನಿ. ಒಂದು ನಿಮಿಷ ಸೈಡ್. ರಿಪಬ್ಲಿಕ್ ಕನ್ನಡದಿಂದ ಆಂಕರ್ ಮಾತಾಡ್ತಾ ಇದ್ದೀನಿ. ಗಾಂಧಿಪುರಮಲ್ಗೆ ನೀರಿಲ್ಲ, ಎಲ್ಲರೂ ಕೂಡ ನೀರಿಲ್ಲ, ನೀರನ್ನ ಬೇಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಒಬ್ರು ಅಜ್ಜಿ ಪಾಪ ಕಣ್ಣೀರು ಹಾಕ್ತಿದ್ದಾರೆ. ಈಗ ಏನ್ ಹೇಳ್ತೀರಾ ನೀವು? ಅಲ್ಲಿಗೆ ನೋಡಲ್ ಆಫೀಸರ್ ನೇಮಕ ಮಾಡಿದೀವಿ. ನೋಡಲ್ ಆಫೀಸರ್ ಅಂತಾನೆ ನೋಡಲ್ ಆಫೀಸರ್ನ ನೀವು 10 ತಿಂಗಳಿಂದ ನೇಮಕ ಮಾಡ್ತಾನೆ ಇದ್ದೀರಾ? ಅವ್ರಿಗೆ 10 ಅಜ್ಜಿ ನೀನ್ ಕೇಳಜೆ 10 ತಿಂಗಳಿಂದ 1 ವರ್ಷನ ಆಯ್ತು. ನಿಮ್ಗೆ ನೀವು ಫೋನ್ ಕಟ್ ಮಾಡಿದ್ರು. ಫೋನ್ ಕಟ್ ಮಾಡಿದ್ರು. ಎಲೆಕ್ಷನ್ ಆಯ್ತು, ನೀರಿಲ್ಲ. ಅದಕ್ಕೆ ಮುಂಚೆ ನೀರ್ ಚೆನ್ನಾಗಿ ಬರ್ತಾ ಇತ್ತು. ಯಾವಾಗ ಎಲೆಕ್ಷನ್ ಆಯ್ತು, ಇಲ್ಲ ನೀರೇ ಇಲ್ಲ. ಬಡವ್ರ ಪರಿಸ್ಥಿತಿ ಹತ್ರ ಮಾಡ್ಕೊಂಡಿಲ್ಲ ಅಂದ್ರೆ ಇಂಥ ಇದ್ರಲ್ಲಿ ಎಂತ ಕೇಳಿ, ಬಡವ್ರು ಎಂತಕ್ಕೋಸ್ಕರ ಕೇಳೋದು? ನೀರ್ ತನ್ ಕೇಳೋದು, ಅವ್ರ ಆಸ್ತಿ ಏನೋ ಕೇಳ್ತಾ ಇದೀವಾ? ಅವ್ರೇನಾರು ನಿಮ್ಮನೆ ಆಸ್ತಿ ಕೇಳ್ತಿದಾರಾ? ಅವ್ರೇನಾದ್ರು ನನಗೆ ಒಂದಿಷ್ಟು ದುಡ್ಡು ಕೊಡಿ ಅಂತ ಕೇಳ್ತೀಯಾರಾ? ಅವ್ರಿಗೆ ಬೇಕಾಗಿರೋದು ನೀರು. ಹೇಳಿ ಸರ್. ಮಿನಿಸ್ಟರ್ ಗೆದ್ದಿದಾರಲ್ಲ, ಅವ್ರ ಮನೇಲಿ ನೀರಿಲ್ವಾ ಇವಾಗ? ಇದೆಯಾ ಇಲ್ವಾ? ಇದೆ ಸರ್. ನಮ್ಮಲ್ಲಿ ಯಾಕಿಲ್ಲ? ಕರೆಂಟ್ ಇರ್ತದೆ, ನೀರ್ ಇರ್ತದೆ, ಎಲ್ಲ ಇರ್ತದೆ, ರಕ್ಷಣೆ ಚೆನ್ನಾಗಿರ್ತದೆ. ಆದ್ರೆ ಇಲ್ಲಿ ಓಟ್ ಹಾಕೊಂಬಿಟ್ಟು ನೀವು ಅಲ್ಲಿ ಕುತ್ಕೊಂಡಿದ್ದೀರಾ? ನೀವು ಮಾನವತೆ ಇದೆಯಾ? ನಿಮ್ಗೆ ಮಾನವತೆ ಇದೆಯಾ? ಆ ಟಿವಿಗಳಲ್ಲಿ ಕೋಟಿ ರಿಲೀಸು ಏನೋ ನೀರ್ಗೆ, ಇಲ್ಲಿ ನೋಡಿದ್ರೆ ನೀರಿಲ್ಲ. ನಾವೇ ತೋರಿಸ್ತೀವಿ ಕೋಟಿ ಅನುದಾನ ಬಿಡುಗಡೆ, 1 ರೂಪಾಯಿ ನೀರಿಲ್ಲ. ಎತ್ತಿಯಾರಾ? ಏನ್ ಹೆಸರು? ವೆಂಕಟೇಶ. ಸರ್ ನಮಸ್ತೆ. ಸರ್ ನೋಡಿ, ಇವಾಗ ತುಂಬಾ ಜನ ಸೇರಿದ್ದಾರೆ. ನೀರಿಲ್ಲ ಗಾಂಧಿಪುರದಲ್ಲಿ, ಮಹದೇವಪುರ ಕ್ಷೇತ್ರದಲ್ಲಿ ನೀರಿಲ್ಲ ಸರ್. ಬಿಂದಿಗೆ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ಏನ್ ಹೇಳ್ತೀರಾ? ಹೇಳಿ ಸರ್. 3 ಲೋಡ್ ಟ್ಯಾಂಕರ್ ನೀರು ಕಳಿಸಿ ಸರ್. ಅವರು ಟ್ಯಾಂಕರ್ ನೀರು 3 ಲೋಡ್ ಟ್ಯಾಂಕರ್ ಕಳಿಸ್ಬಿಟ್ಟು 1 ಟ್ಯಾಂಕರ್ಗೆ 3,000 ಕೇಳ್ತಿದ್ದೀರಾ? ಯಾರು ಕಾಸಿಲ್ಲ, ಫ್ರೀ ನೋಡ್ರಪ್ಪ, ಫ್ರೀ ಅಂತೆ ಟ್ಯಾಂಕರ್. ಬಂದಿಲ್ಲ ಸರ್. ಫ್ರೀ ಅಲ್ವಂತಲ್ರಿ? 1 ಟ್ಯಾಂಕರ್ಗೆ 3,000 ಕೇಳ್ತೀರಂತಲ್ರಿ? 1 ನಿಮಿಷ ರೀ. ಹಲೋ ಸರ್ ನೀವೇನ್ ಮಾಡ್ತೀರ ನಂಗೆ ಗೊತ್ತಿಲ್ಲ. 1 ನಿಮಿಷ ಸರ್, 1 ನಿಮಿಷ. ನಾನು ಮಾತಾಡ್ತಿಲ್ವಾ ಸರ್? ಇವಾಗ ನೀರು ಬಿಟ್ರೆ ಒಂದು ವಯಸ್ಸಾಗಿರೋರು ಹೋಗಿ ಹಂಗೆ ಆ ಜನಗಳಲ್ಲಿ ಒದ್ದಾಡ್ಕೊಂಡು ನೀರು ಎತ್ಕೊಳ್ಳೋ ಕಾಯ್ತಾರೆ. ನೀವು ಮನೇಲಿ ಆರಾಮಾಗಿ ಕೂತ್ಕೊಂಡು ನೀನು ನೀರು ಕಳಿಸ್ತೀನಿ ಅಂತ ಅಂದ್ರೆ ನಿನ್ನ ಮನೇಲಿ ಕೂತ್ಕೊಂಡು ನೀರು ಕುಡಿತೀಯ. ನಾವು ಬೇಡ ಆಡ್ಕೊಂಡು ಜಗಳ ಮಾಡ್ಕೊಂಡು ನಾವು ನೀರು ಕುಡಿಬೇಕು. ಯಾಕಪ್ಪ ನಮ್ಗೆ ಈ ಗೋಳು? ಯಾಕಪ್ಪ ಈ ಪ್ರಪಂಚದಲ್ಲಿ ನಾವು ಇರಬೇಕು? ಹೇಳಿ ವೆಂಕಟೇಶ್ ಅವರೇ, ಇದಕ್ಕೇನು ಉತ್ತರ ಕೊಡ್ತೀರಾ ನೀವು? ನೀವೇ ಎದ್ದು ಬಿಡ್ರಿ, ನಾವೆಲ್ಲ ಯಾಕೆ ಎಲ್ಲಾರು ಹೋಗ್ತೀವಿ. ಹಂಗೆ ಮಾಡೋ. ಹೇಳಿ ವೆಂಕಟೇಶ್ ಅವರ. ನೀನು ಕೂತ್ಕೊಂಡಿರೋ ಜಾಗದಲ್ಲಿ ಎಲ್ಲ. 1 ನಿಮಿಷ ಇರಿ. ನಿಮ್ಮ ಪ್ರಶ್ನೆಗೆ ಈಗ ಅವ್ರು ಉತ್ತರ ಏನ್ ಹೇಳ್ತಾರೆ ನೋಡ. ಹೇಳಿ ವೆಂಕಟೇಶ್ ಅವರ. ಸರ್, ಇವಾಗ ನಾವು ಟ್ಯಾಂಕರ್ ಇನ್ನ ಜಾಸ್ತಿ ಮಾಡ್ತಾ ಇದೀವಿ ಸರ್. ನಾಳೆಯಿಂದ ಸರ್ ನೀವು ಟ್ಯಾಂಕರ್ ಜಾಸ್ತಿ ಮಾಡಿ ನಾನು ಬೇಜಾರಲ್ಲ. ಇನ್ನೂ 10 ಟ್ಯಾಂಕರ್ ಕಳಿಸಿ, ಫ್ರೀಯಾಗಿ ಕಳಿಸಿ. ಮತ್ತೆ ನಿಮ್ಮ ಡ್ರೈವರ್ ಯಾಕೆ ದುಡ್ಡು ಕೇಳ್ತೀಯಾರ? ಇಲ್ಲ ಸರ್, ನಾವ್ ಹೇಳ್ತಿಲ್ಲ, ಜನ ಹೇಳ್ತಾವ್ರಿ ಇಲ್ಲಿ. 1 ನಿಮಿಷ ಯಾರು ಕೊಡೋಕೋಬೇಡಿ, ಅಭ್ಯಾಸ ಮಾಡಬೇಡಿ. 1 ನಿಮಿಷ ಸೈಲೆಂಟ್. ಈಗ ವೆಂಕಟೇಶ್ ಅವರೇ 1 ನಿಮಿಷ ನೀವು ಸೈಡ್ ಬನ್ನಿ ಸರ್. ಈಗ
ಸರ್ ನೀವೀಗ ಎಲ್ರಿಗೂ ಕೂಡ ಫ್ರೀಯಾಗಿ ಈ ಒಂದು ಏರಿಯಾಗೆ ಡೈಲಿ 6 ಟ್ಯಾಂಕರ್ ನೀರು ಕಳಿಸ್ಬೇಕು, ಆಗುತ್ತಾ? ಆಗುತ್ತೆ ಸರ್. ಅಲ್ಲಲ್ಲ ಕೊಡಿ ಹೇಳ್ತೀನಿ ವೆಂಕಟೇಶ್ವರ, ನಮ್ಮೂರಲ್ಲಿರೋದು 10,000 ಜನ. ಎಲ್ಲಾರು ಅವ್ರವ್ರ ಮನೆಗೆ ನೀರು ಹೋಗ್ಬೇಕಂದ್ರೂ ಒಂದೊಂದು ಬೀದಿಗೆ ಹೋದ್ರೂ 10 ಲೋಡ್ ಬೇಕು. ನಮ್ಮ ಟೋಟ್ಲಿ 25 ಬೀದಿ ಇರೋದು. 25 ಬೀದಿಗೆ ಎಷ್ಟಾಯ್ತು? 10 ಲೋಡ್ ಅಂದ್ರೆ 250 ಲೋಡ್ ಕಳ್ಸಕ್ ನಿಮ್ ಸರ್ಕಾರ ಫೋನ್ ಕಟ್ಟು. ಓಕೆ, 20 ಕಳ್ಸಕ್ ಆಗ್ತೈತಾ ನಿಮ್ ಕೈಯಲ್ಲಿ? ಕಳಿಸ್ತೀವಿ. ಅದು ಆಗುತ್ತಾ ಸರ್? ಯಾವಾಗ ನೀರ ಕಳಿಸ್ತೀರಿ ಸರ್? 25 10 ಲೋಡ್ ಒಂದೊಂದು ರೋಡ್ಗೆ 10 ಲೋಡ್ ಯಾವಾಗ ಕಳಿಸ್ತೀರಿ ಸರ್? ಹಂಗ 10 ಲೋಡ್ ಕಳಿಸ್ಬೇಕ್ರಿ. ಓಕೆ ಓಕೆ, ಒಂದ್ ನಿಮಿಷ ಸೈಡ್ ಬನ್ನಿ, ಒಂದ್ ನಿಮಿಷ ಸೈಡು ದಾರಿ ಬಿಡ್ಕೊಡಿ. ನೋಡಿ, ಬಹಳ ಪ್ರಮುಖವಾಗಿ ಇಲ್ಲಂತೂ ನೀರಿನ ಹಾಹಾಕಾರ ಇದೆಯಲ್ಲ, ನೀರಿನ ಅಭಾವ ಇದೆಯಲ್ಲ, ಇಲ್ಲಿ ಸಿಕ್ಕಾಬಟ್ಟೆ ತಾಂಡವಾಡ್ತಿದೆ ನಿಜಕ್ಕೂ ಕೂಡ. ಎಲ್ಲರೂ ಕೂಡ ಇವರು, ಅಮ್ಮ ನಿಮ್ಮ ಹೆಸರೇನು ಹೇಳಿ? ಸೀತಮ್ಮ ಅವರ ಮಾತುಗಳನ್ನ ಕೇಳ್ತಿದ್ದಾಗ ನಿಜಕ್ಕೂ ಕೂಡ ಎಂಥವರ ಕಣ್ಣಲ್ಲೂ ಎಂಥವ್ರಿಗೂ ಕೂಡ ಬೇಜಾರಾಗುತ್ತೆ. ಅವ್ರು ಏನ್ರಿ ಕೇಳಿದ್ರು, ಏನು ಕೇಳ್ತಿದ್ದಾರೆ? ನಿಜಕ್ಕೂ ಕೂಡ ಇವ್ರು ಇದಾರಲ್ಲ, ಇವ್ರ ಮುಖ ನೋಡಿ ಆದರೂ ದಯವಿಟ್ಟು ಇಡೀ ಏರಿಯಾಗೆ, ಇಡೀ ಕ್ಷೇತ್ರಕ್ಕೆ ನೀವು ನೀರು ಕಳಿಸ್ಬೇಕಂಡ್ರಿ. ಪೈಪ್ಲೈನಿಂದ ಯಾಕೆ ನೀರು ಬರ್ತಿಲ್ಲ? ಪೈಪ್ಲೈನಿಂದ ನೋಡಿ ಸರ್, ಒಂದು ಹೇಳ್ಬಿಡ್ತೀನಿ ಕೇಳಿ. ಟೋಟಲ್ಲು ನಮ್ಮೂರಿಗೆ 4 ಬೋರ್ವೆಲ್ ಹಾಕ್ತೀನಿ ಅಂದ್ರು ಹಾಕಿಲ್ಲ. ಒಂದು ಕ್ವಶನ್, ನಾವು ಟ್ಯಾಕ್ಸ್ ಕಟ್ತೀರಿ ಇಲ್ಲ, 4 ತಿಂಗಳು ಟ್ಯಾಕ್ಸ್, 4 ವರ್ಷ ಟ್ಯಾಕ್ಸ್ ಕೇಳಬೇಡ್ರಿ. ನಾವೇ ಬೋರ್ವೆಲ್ ಹಾಕೋಣಕ್ಕೆ ರೆಡಿ. ಯಾಕಂದ್ರೆ ಒಂದು ಚಾಲೆಂಜಿಂಗ್ ಬೋರ್ವೆಲ್ ಐತೆ ಕೋಲಾರದಲ್ಲಿ, 5 ಲಕ್ಷ ಕೇಳ್ತಾರೆ. 5 ಲಕ್ಷ ಕೇಳ್ತಾರೆ ಅಂದ್ರೆ ಅವ್ರು ಬೋರ್ವೆಲ್ ಪಾಯಿಂಟ್ ನೀರು ಬಂದಾದ್ಮೇಲೆ ಬೇಕಾದ್ರೆ ಕೊಡಿ ಅಂತಾರೆ. ಅದಕ್ಕೆ BBMP ರೆಡಿ ಇಲ್ಲ. BBMP ದುಡ್ಡು ಮಾಡೋದು ಹೆಂಗೆ ಗೊತ್ತಾ? ಇಲ್ಲೊಂದು ಬೋರ್ವೆಲ್ ಹಾಕಿದ್ರು, ಇಲ್ಲಿದ್ದಾರೆ ಪಾಯಿಂಟ್ ಅಂದ್ರೆ ತಗೊಂಬಂದು ಅಲ್ಲಿ ಹಾಕಿದ್ರು. ಯಾಕೆ ಕೇಳಿಲ್ವಾ ನೀವು? ನಾವೆಲ್ಲ ಕೇಳಿದಾಗ ಏನಂದ ಗೊತ್ತಾ, ಕಾಂಟ್ರಾಕ್ಟ್ರು ನಾರಾಯಣ ಸ್ವಾಮಿ, ನಾನು ಅಲ್ಲಿ ಹಾಕಿದ್ರೆ ನೀರು ಸಿಕ್ಕಲ್ಲ, ನನಗೆ ಬಿಲ್ ಆಗಲ್ಲ, ನಾನು ಅಲ್ಲೇ ಹಾಕೋದು ಅಂತ ಹೇಳ್ದ. ಇಲ್ಲಿ ಪಾಯಿಂಟ್ ಇದೆ ತಾನೆ, ಮತ್ತೆ ಅಲ್ಲೇ ಹಾಕಿದ್ರು, ಅಲ್ಲೇ ನೀರು ಸಿಗುತ್ತೆ. ಫೈಲರ್ ಆದ್ರೆ ತಾನೆ ಅವ್ರಿಗೆ ದುಡ್ಡಾಗೋದು, ಅವ್ರು ದುಡ್ಡು ಮಾಡ್ಕೊತೀರ, ನಿಮಗೆ ಗೊತ್ತಾ? ಮಾಡ್ಕೊಳ್ಳೋದು ಡಾಕ್ಯುಮೆಂಟ್ಸ್ ನೋಡಿದಿರ, ಡಾಕ್ಯುಮೆಂಟ್ ಸಮೇತ ಕೊಡೋಣ. ಇವಾಗ ಅಲ್ಲಿ ಬೋರ್ವೆಲ್ ಹಾಕಿ ಅಂದ್ರು, ಹಾಕಿಲ್ಲ. ಇಲ್ಲ ಅವ್ರ ಕೈಲಿ ಆಗಲ್ಲ ಅಂತೇಳಿ 5 ಲಕ್ಷ ರೂಪಾಯಿ ಒಂದು ಬೋರ್ವೆಲ್ ಕೊಡ್ಲಿ. ಬೋರ್ವೆಲ್ ಇದೆ ಈಗ? ಎಷ್ಟು ಬೋರ್ವೆಲ್ ಇದೆ? ಟೋಟ್ಲು 8 ಬೋರ್ವೆಲ್ ಇದೆ. 8 ಬೋರ್ವೆಲ್ಗೂ ಮೋಟ್ರ್ ಇದೆಯಾ? ಮೋಟ್ರು ಪಂಪು ಎಷ್ಟೋ ಬೋರ್ವೆಲ್ ಇಲ್ಲ, ಮೇಂಟೆನೆನ್ಸ್ ಮಾಡ್ತಾ ಇಲ್ಲ. BBMP ಏನಿದ್ರು ದುಡ್ಡು ಮಾಡೋದಷ್ಟೇ. ಅಷ್ಟೇ. ಬಿಲ್ಡಿಂಗ್ ಕಟ್ಕೊಳ್ತಾ ಇದ್ದಾರೆ ಅಷ್ಟೇ, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಳ್ತಾ ಇದ್ದಾರೆ, ದುಡ್ಡು ಮಾಡ್ಕೊಳ್ತಾ ಇದ್ದಾರೆ. ಅವ್ರ ಸುಖ ಅವ್ರು ನೋಡ್ಕೊಳ್ತಾರೆ, ನೋಡ್ಕೊಳ್ತಾ ಇದ್ದಾರೆ ಅಷ್ಟೇ. ಜನಗಳ ಸುಖ ನೋಡ್ತಾ ಇಲ್ಲ ಅವರು, ಜನಗಳ ಸುಖ ನೋಡ್ತಾ ಇಲ್ಲ, ಜನಗಳಿಗೆ ಅನುಕೂಲ ನೋಡ್ತಾ ಇಲ್ಲ. ಅವ್ರವ್ರ ಅನುಕೂಲ ನೋಡಕ್ಕೆ ಎಲೆಕ್ಷನ್ಗೆ ಬರ್ತಾರೆ ಅಷ್ಟೇ, ಇನ್ನೇನಿಲ್ಲ ಅಲ್ಲಿ. ನಾವು ಚೆನ್ನಾಗಿದ್ರೆ ಅವರು ಚೆನ್ನಾಗಿರ್ತಾರೆ ಅಲ್ವಾ? ನಾವಿದ್ರೆ ಅವ್ರಿಗೆ ಹೋಟ್ ಹೋಗುತ್ತೆ, ನಾವಿಲ್ಲ ಏನ್ ಹೋಟ್ ಹೋಗುತ್ತೆ? ಅದಕ್ಕೆ ತಾನು ನಮ್ಮ ಜನಗಳಿಗೂ ನಾವು ಅನುಕೂಲ ಮಾಡ್ಕೊಡ್ಬೇಕಲ್ಲ. ನಾವು ಊಟ ಬಟ್ಟೆ ಕೇಳ್ತಾ ಇಲ್ಲ, ನೀರು ಕೇಳ್ತಾ ಇರೋದು. ಲೇಡೀಸ್ ಅವ್ರ ಕಷ್ಟ ಅಂದ್ರೆ ಅದು ಉಪಯೋಗ ಇಲ್ವಲ್ಲ. ಇವಾಗ ಮಂಜುಳಾ ಅವ್ರು ಗೆದ್ದಿದ್ದಾರಲ್ಲ, ಇಷ್ಟೊಂದು ಪ್ರಾಬ್ಲಮ್ ಇದೆ. ಅವ್ರು ಮಂಜುಳಾ ಅವರು ಈ ಕ್ಷೇತ್ರದ MLA ಹೇಳಿ. ಈಗ MLA ಆಗಿ ಲೇಡೀಸ್ ಪ್ರಾಬ್ಲಮ್ ಲೇಡೀಸ್ಗೆ ಗೊತ್ತಿರುತ್ತೆ. ನಾವು ಮಕ್ಕಳಿಗೆ ನೋಡ್ಬೇಕು, ಮನೆ ನೋಡ್ಬೇಕು, ಸಂಸಾರ ನೋಡ್ಬೇಕು. ನೀರಿಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ ಹೇಳಿ? ಇವಾಗ ಒಂದು ಮೀಟಿಂಗ್ ಮಾಡ್ಬೇಕು ಅಂದ್ರೆ ಲಕ್ಷಾರು ಗಟ್ಟೆ ಕೊಟ್ಬಿಟ್ಟು ಅವ್ರು ಮೀಟಿಂಗ್ ಮಾಡ್ತಾರೆ, ಊಟ ವೇಸ್ಟ್ ಮಾಡ್ತಾರೆ, ಊಟ ಬಡಿಸ್ತಾರೆ. ನಮ್ಗೆ ಊಟನೂ ಬೇಡ, ನಮ್ಗೆ ನೀರ್ ಕೊಡ್ಲಿ ಅಲ್ವಾ? ಓಕೆ ಓಕೆ, ಒಮ್ಮೆ ಮಕ್ಕಳು ನೋಡಿ, ಒಮ್ಮೆ ಇಲ್ಲಿರೋರೆಲ್ಲ ನೋಡಿ. ಸೈಡ್ ಬನ್ನಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಒಂದ್ ನಿಮಿಷ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ನೋಡಿ, ಇಷ್ಟು ಜನ ಸೇರಿದಾರಲ್ಲ, ಇವ್ರೆಲ್ರಿಗೂ ಕೂಡ ನೀರು ಸಿಗಬೇಕು. ಪ್ರತಿ ಮನೆಗೂ ಕೂಡ ನೀರು ಸಿಗಬೇಕು. ಪೈಪ್ ಲೈನ್ ಬೇಕು, ಜೊತೆಗೆ ಟ್ಯಾಂಕರ್ ಅಲ್ಲೂ ಕೂಡ ನೀರು ಕಳಿಸ್ಬೇಕು. ಇಲ್ಲ ಅಂತಂದ್ರೆ ನೀವು ನಿಮ್ಮ ಸ್ವಾರ್ಥಕ್ಕೋ ಮುಗ್ಧ ಜನರನ್ನ ಬಲಿ ಕೊಟ್ರೆ ರಿಪಬ್ಲಿಕ್ ಕನ್ನಡ ಮತ್ತೆ ಇದೇ ಜಾಗಕ್ಕೆ ಬರುತ್ತೆ, ಮತ್ತೆ ಇಲ್ಲೇ ನಿಂತ್ಕೊಂಡು ಇದೇ ರೀತಿ ಲೈವ್ ಅನ್ನ ಮಾಡುತ್ತೆ. ದಯವಿಟ್ಟು ಬೆಂಗಳೂರಿನಲ್ಲಿರುವಂತ ನೀರಿನ ಹಾಹಾಕಾರವನ್ನ ನಿಲ್ಲಿಸಿ ಅವರೆಲ್ಲರಿಗೂ ಕೂಡ ಅನುವು ಮಾಡಿಕೊಡಿ ಅಂತ ಈ ಮುಖಾಂತರ ಕೇಳ್ಕೊಳ್ತಿದ್ದೀವಿ. ನಾಳೆ ಮತ್ತೊಂದು ಸಮಸ್ಯೆ ಕುರಿತಾಗಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.